ಪ್ರಿಯ ವೀಕ್ಷಕರೇ ನಮಸ್ಕಾರ. ಒಂದು ದುಃಖಕರ ವಿಚಾರ, ದಯವಿಟ್ಟು ಪೂರ್ತಿ ನೋಡಲೇಬೇಕು ನೀವು. ಯಾಕಪ್ಪ ಅಂದರೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರ್ಯಾರು ನಿಮ್ಮ ಗರ್ಭಿಣಿಯ ಹೆಣ್ಮಕ್ಳನ್ನು, ಬಸುರಿ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗ್ತಿರಲ್ಲ, ಬಹಳ ಎಚ್ಚರಿಕೆಯಿಂದ ಕರ್ಕೊಂಡು ಹೋಗಿ ಅಂತಂದೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಗೋಪಾಲ್ ಅಂತ ಒಬ್ಬ ವ್ಯಕ್ತಿ ಚಿತ್ರದುರ್ಗದವರು, ಗೋಪಾಲ್ ಅಂತ ಚಿತ್ರದುರ್ಗದವರು, ಅವರು ದಾವಣಗೆರೆಗೆ ಅವರ ಹೆಂಡತಿಯನ್ನು ದಾವಣಗೆರೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಪ್ರೆಗ್ನೆಂಟ್ ಆಗಿರ್ತಾರೆ. ಪ್ರೆಗ್ನೆಂಟ್ ಆದಾಗೆ ಒಂದು ಇಂಜೆಕ್ಷನ್ ಮಾಡ್ತಾರಂತೆ, ಸಂಶೋಧನೆ. ಆ ಸಂಶೋಧನೆ ಮಾಡೋಕ್ಕೆ ಈ ಯಾರ್ಯಾರು ಪ್ರೆಗ್ನೆಂಟ್ ಆಗಿರ್ತಾರೋ ಆ ಹೆಣ್ಮಕ್ಳಿಗೆ ಇಂಜೆಕ್ಷನ್ ಕೊಡ್ತಾರಂತೆ. ಆ ಇಂಜೆಕ್ಷನ್ ಕೊಟ್ಟಾದಮೇಲೆ ಮತ್ತು ಹುಟ್ಟ ಮಗು ಮತ್ತು ಆ ಹೆಂಗಸರು ಯಾರೂ ಕೂಡ ಅವರಿಗೆ ಒಂಥರ ಶಕ್ತಿ ಇರಲ್ಲ. ಅವರು ಬದುಕಿದ್ದು ಒಂಥರ ಸತ್ತಂಗೆ ಈ ರೀತಿ ಮಾಡ್ತಾಯಿದ್ದಾರೆ. ಇವತ್ತು ಅವ್ರ ಮಗಳ ಪರಿಸ್ಥಿತಿ ಹಂಗೆ ಆಗಿದೆ. ಒಂದು ಊಟ ಮಾಡೋಕ್ಕಾಗಲ್ಲಂತೆ, ಒಂದು ಓಡೋಕ್ಕಾಗೋದಿಲ್ವಂತೆ. ಅವರು ಮಾತಾಡಿದ್ದಾರೆ. ದಯವಿಟ್ಟು ನಾನು ಒಂದೇ ನಿಮಿಷ ಮಾತಾಡ್ತೀನಿ, ಆ ವಿಡಿಯೋ ಬರುತ್ತೆ. ಅವರು ಮಾತಾಡಿರೋದು ಕೂಡ ತುಂಬ ಅನ್ಯಾಯ. ಇದನ್ನು ಯಾರೂ ಕೇಳಲ್ಲ. ಯಾಕಂದರೆ ಬಡವರೇ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋಗೋದು. ಯಾರು ಶ್ರೀಮಂತರು ಹೋಗಲ್ಲ, MLA ಮಕ್ಕಳು, MP ಮಕ್ಕಳು, ಇವ್ರು ಯಾರು ಹೋಗಲ್ಲ, ಎಲ್ಲ ಬಡವರೇ ಹೋಗೋದು. ಇವತ್ತು ಬಡವ್ರನ್ನ ಈ ರೀತಿ ಒಂದು ಸಂಶೋಧನೆಗೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಮಕ್ಕಳು ಇವತ್ತು ನಿರ್ಜೀವವಾಗಿ ಬದುಕ್ತಾ ಇದ್ದಾವೆ. ಅವಕ್ಕೆ ಶಕ್ತಿ ಇದ್ರೂ ಕೂಡ ಶಕ್ತಿ ಇಲ್ದಂಗೆ ಬದುಕ್ತಾ ಇದ್ದಾರೆ. ಬದುಕಿದ್ದೂ ಒಂಥರ ಸತ್ತಂಗೆ ಬದುಕ್ತಾ ಇದ್ದಾರೆ. ಇಂಥ ಮಕ್ಕಳನ್ನ ಇಟ್ಕೊಂಡು ಇವತ್ತು ಅವ್ರ ಪಾಪ ಬಡವರು ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ. ಈ ಗೋಪಾಲ್ ಎಂಬ ವ್ಯಕ್ತಿ ಎಲ್ಲರಿಗೂ ಕಂಪ್ಲೇಂಟ್ ಆಗಿದೆ. ಯಾರೂ ಕೂಡ ಕಂಪ್ಲೇಂಟ್ ತಗೊಂಡಿಲ್ಲ. ಯಾರೂ ಕೂಡ ಒಂದೇ ಒಂದು ಕ್ರಮ, 1 ವರ್ಷದಿಂದ ಒಬ್ಬನೇ ಹೋರಾಟ ಮಾಡ್ತಾ ಇದ್ದಾನೆ. ಈ ಚಿತ್ರದುರ್ಗದ ಗೋಪಾಲ ಎಂಬ ವ್ಯಕ್ತಿ ಒಬ್ಬರೇ, ಯಾರಿಲ್ಲ ಜೊತೆಗೆ. ಮೊನ್ನೆ ಸ್ವತಂತ್ರ ದಿನಾಚರಣೆ ದಿನ ಅರೆಸ್ಟ್ ಕೂಡ ಮಾಡಿದರು. ಇದ್ರ ಬಗ್ಗೆ ಅಲ್ಲಿ ಸ್ವತಂತ್ರ ದಿನಾಚರಣೆ ಕೇಳಕ್ಕೆ ಹೋದಾಗೆ ಪಾಪ ಇಷ್ಟೆಲ್ಲ ನಡೀತಾ ಇದ್ರು ಯಾರೂ ಕೂಡ ಇದಕ್ಕೆ ಬೆಲೆನೇ ಕೊಡ್ತಾ ಇಲ್ಲ. ಅಂದರೆ ಇದ್ರ ಬಗ್ಗೆ ಕ್ರಮನೂ ತಗೊಂತ ಇಲ್ಲ. ಅಂದರೆ ಯಾಕ್ರಿ, ಬಡವ್ರ ಮಕ್ಕಳೇ ಬೇಕಾ? ಯಾಕೆ ಶ್ರೀಮಂತರು ಹೆಂಡ್ರ ಬಗ್ಗೆ ಹೋಗಿ ಅವ್ರ ಮೇಲೆ ಸಂಶೋಧನೆ ಮಾಡೋಕ್ಕಾಗಲ್ವಾ? ಬಡವ್ರನ್ನೇ ನೀವು ಸಂಶೋಧನೆ ಬಳಸ್ಕೋಬೇಕಾ? ಬಡವರು ಓಟಕ್ಕೆ ಹಾಕಬೇಕು, ಅವ್ರನ್ನ ಸಾಯಿಸೋಕ್ಕೂ ಬೇಕು. ಅಲ್ರಿ, ಏನ್ರಿ ಇದು? ಯಾವ ಕರ್ಮರಿ ಇದು? ಯಾವ ನ್ಯಾಯ ಇದು? ಬಡವ್ರು ಬದುಕಂಗಿಲ್ವಂಗಾರೆ, ಬಡವ್ರ ಮಕ್ಕಳು ಬದುಕಬಾರ್ದ? ನೋಡಿ, ಒಟ್ಟಿನಲ್ಲಿ ಏನಪ್ಪ ಅಂದರೆ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡುವ ಒಂದು ಇದು ಉತ್ತೇಜನ ಅಷ್ಟೇ. ಇದು ಒಂದು ದುರುದ್ದೇಶ. ಇದು ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಮತ್ತು ಅವ್ರಿಗೆ ಮಕ್ಕಳು ಆಗಲ್ಲ ಮುಂದೆ, ಅಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇವತ್ತು ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಅಲ್ಲ, ಕೆಲವು ಆಸ್ಪತ್ರೆಗಳಲ್ಲಿ ನಿಮ್ಮ ಪ್ರೆಗ್ನೆನ್ಸಿ, ನಿಮ್ಮ ಹೆಣ್ಮಕ್ಳನ್ನು ಕರ್ಕೊಂಡು ಹೋದಾಗ ಬಹಳ ಯಾವ್ದಾದ್ರು ಇಂಜೆಕ್ಷನ್ ಕೊಡ್ತೀವಿ, ನಾವು ಪ್ರಯೋಗ ಮಾಡ್ತೀವಿ, ಸಂಶೋಧನೆ ಮಾಡ್ತೀವಿ. ಯಾರು ದಯವಿಟ್ಟು ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ಯಾರು ಮಾಡ್ಸೋಕ್ಕೆ ಹೋಗಬೇಡಿ. ಇದರಿಂದ ಹುಟ್ಟುವ ಮಕ್ಕಳಿಗೂ ಎಫೆಕ್ಟ್ ಆಗುತ್ತೆ, ಅನಾಹುತ ಆಗುತ್ತೆ. ಮತ್ತು ಹೆಣ್ಮಕ್ಳಿಗೂ ಕೂಡ ಅನಾಹುತ ಆಗುತ್ತೆ. ಅವರೊಂಥರ ಬದುಕಿದ್ದು ಕೂಡ ಸತ್ತಂಗೆ. ನಮ್ಮ ಗೋಪಾಲ್ ಅವರು ಒಂದು 2 ನಿಮಿಷ ಮಾತಾಡಿದ್ದಾರೆ. ದಯವಿಟ್ಟು ನೋಡಿ ಅಂತಂದೇಳಿ ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಗೋಪಾಲ್ ಅಂತ. ನಾನು ಚಿತ್ರದುರ್ಗದವನು. ಈ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ, ಆಸ್ಪತ್ರೆಗಳಲ್ಲಿ ಗರ್ಭಿಣಿ ಮಹಿಳೆಯರ ಮೇಲೆ ಅಕ್ರಮವಾಗಿ ಕ್ಲಿನಿಕಲ್ ರಿಸರ್ಚ್ ಮಾಡ್ತಿದ್ದಾರೆ. ಈ ಕ್ಲಿನಿಕಲ್ ರಿಸರ್ಚಿಂದ ಗರ್ಭಿಣಿ ಮಹಿಳೆಗೆ ಮತ್ತು ಮಕ್ಕಳಿಗೆ ಆರೋಗ್ಯದ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀಳ್ತಿದ್ದಾವೆ ಮತ್ತು ಎಷ್ಟೋ ಮಕ್ಕಳು ಮರಣ ಹೊಂದುತ್ತಿದ್ದಾರೆ. ಈ ದುಷ್ಪರಿಣಾಮ ಬೀರೋದ್ರಲ್ಲಿ ನನ್ನ ಮಗನೂ ಒಂದು ಜೀವಂತ ಶವವಾಗಿ ಜೀವನ ಮಾಡುವಂಥ ಪರಿಸ್ಥಿತಿ ಬಂದಿದೆ ಆ ಮಗುಗೆ. ಇದಕ್ಕೆ ಕಾರಣ ಸರ್ಕಾರಿ ಆಸ್ಪತ್ರೆ ವೈದ್ಯರು. ಅವರ ಮೇಲೆ ಕ್ರಮ ವಹಿಸಬೇಕು ಅಂತ ಅಲ್ಲಿನ ಸೂಪರ್ಡೆಂಟಿಗೆ, ಹಾಗೆ ದಾವಣಗೆರೆ DHO ಆಫೀಸ್ಗೆ, ಆಮೇಲೆ ದಾವಣಗೆರೆ DC ಆಫೀಸ್ಗೆ, ಹಾಗೆ ದಾವಣಗೆರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ದೂರು ಕೊಟ್ಟಿದ್ದೆ. ಆದರೆ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಅದರಿಂದ ನಾನು ಮಾನವ ಹಕ್ಕು ಆಯೋಗಕ್ಕೆ, ಲೋಕಾಯುಕ್ತಕ್ಕೆ ಹಾಗೂ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೆ. ಅಲ್ಲೂ ಸಮೇತ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಅದಾದಮೇಲೆ ನ್ಯಾಯಾಲಯದ ಮೇಲೆ ನಂಬಿಕೆಯಿಂದ ನ್ಯಾಯಾಲಯದ ಹತ್ರ ಹೋದೆ. ಆದರೆ ಯಾವುದೇ ವಕೀಲರು, ಸರ್ಕಾರಿ ವಕೀಲರು ಅದನ್ನು ಕೇಸ್ ಸಹ ಫೈಲ್ ಮಾಡಿದೆ. ನನ್ನನ್ನು ಸುಮ್ಮನೆ ಓಡಾಡಿಸಿದ್ರು. ಇದರಿಂದ ಬೇಸತ್ತು. ನನ್ನ ಮಗಳಿಗೆ ನ್ಯಾಯ ಸಿಗ್ತಿಲ್ಲ ಅನ್ನೋ ಒಂದು ನೋವಿದೆ.
ಮತ್ತು ನನ್ನ ಮಗಳನ್ನ ತಾಯಿ ಗರ್ಭದಲ್ಲೇ ರಕ್ಷಣೆ ಮಾಡೋಕ್ಕಾಗಲಿಲ್ಲ. ಆ ತಾಯಿ ಗರ್ಭದಲ್ಲೇ ಅಷ್ಟು ನೋವು ಹುಟ್ಟೋಕ್ಕಿಂತ ಮುಂಚೆ ಅಷ್ಟು ನೋವು ಅನಿಸಿದೆ. ಅದಕ್ಕೆ ನ್ಯಾಯ ಸಿಗಲಿ ಅಂತ ನಾನು ಎಷ್ಟೋ ಮುಖಂಡರ ಹತ್ರನೂ ಪ್ರಯತ್ನಪಟ್ಟೆ. ಆದರೆ ಯಾರೂ ಅಷ್ಟಕ್ಕೊಂದು ಸಹಾಯ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಸಾರ್ವಜನಿಕರ ಮುಂದೆ ಬಂದು ನಿಂತಿದ್ದೀನಿ. ನಿಮ್ಮ ಕಡೆಯಿಂದ ಆದಷ್ಟು ಗರ್ಭಿಣಿ ಮಹಿಳೆಯರನ್ನ ಕಾಪಾಡ್ರಿ ಅಂತ ಬೇಡ್ಕೊತಿದ್ದೀನಿ. ಧನ್ಯವಾದಗಳು.